ಆ ಬೀದರ್ ಜಿಲ್ಲೆಯ ವ್ಯಾಪ್ತಿಯಲ್ಲಿ ರಾಜ್ಕುಮಾರ್ ಮೋರೆ ಅಂತ ಒಬ್ರು ಕೊಟ್ಟಿದ್ದು ಮತ್ತು ಅವರ ಮಿಸ್ಸಸ್ ಯಾರು ಅವರು ಅಂತ ಹೇಳಿ ಇಬ್ಬರನ್ನ ರಾಜರಾಜೇಶ್ವರಿ ಅಂತ ಇವಾಗ ಅವರಿಬ್ಬರನ್ನು ವಜಾಗೊಳಿಸಿದ್ದೀವಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಪಾಪ ಅಲ್ಲಿ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು ಕಂಪ್ಲೇಂಟ್ ಅನ್ನ ನನಗೆ ತಿಳಿಸಿದ್ದಾರೆ ಮತ್ತು ಅವರು ಯಾವುದಕ್ಕೂ ಸ್ಪಂದನೆ ಮಾಡ್ತಾ ಇಲ್ಲ. ಅಲ್ಲಿ ಬ್ಲಾಕ್ ಅಧ್ಯಕ್ಷರುಗಳಿಗೆ ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಏನೋ ಹೋಗ್ಲಿ, ನಾನು ಒಂದ್ಸರಿ 2 ಸರಿ ವಾರ್ನಿಂಗ್ ಅನ್ನ ಕೊಟ್ಟೆ. 3ನೇ ಸರಿ ನಾನೇ 10 ರಿಂದ 15 ಸರಿ ಫೋನ್ ಮಾಡಿದೆ, ಅದಕ್ಕೂ ರೆಸ್ಪಾನ್ಸ್ ಅನ್ನ ಕೊಡ್ಲಿಲ್ಲ. ಆದ್ರಿಂದ ನಾನು ಅವ್ರನ್ನ ಜಿಲ್ಲಾಧ್ಯಕ್ಷರಿಂದ ವಜಾಗೊಳಿಸಿ, ಪುರುಷ ಮತ್ತು ಮಹಿಳೆ ಇಬ್ರು ವಜಾಗೊಳಿಸಿ ಹೊಸದಾಗಿ ನಮ್ಮ ಬೀದರ್ ಜಿಲ್ಲೆಗೆ ಜಿಲ್ಲಾಧ್ಯಕ್ಷರಾಗಿ ಪುಟ್ಟರಾಜರವರನ್ನ ನೇಮಕಾತಿ ಆದೇಶ ಮಾಡಿದ್ದೇನೆ. ಮತ್ತು ಅದೇ ರೀತಿ ಮಹಿಳಾ ವಿಭಾಗಕ್ಕೆ ಗೀತಾ ಎನ್ ಬಂಗಾರ್ ಎಂಬ ಹೇಳಿ ಇವರನ್ನು ಹೊಸದಾಗಿ ಆಯ್ಕೆ ಮಾಡಿದ್ದೀನಿ. ನೋಡಿ, ಅವರು ಹೊಸದಾಗಿ ಎಷ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಹುಮ್ಮಸ್ಸಲ್ಲಿದ್ದಾರೆ, ಕೆಲಸ ಮಾಡಕ್ ಆಸಕ್ತಿ ಇದ್ದಾರೆ. ಮತ್ತು ಅಲ್ಲಿರ್ತಕ್ಕಂಥ ನಮ್ಗೆ ಗೊತ್ತಿಲ್ಲದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಅದನ್ನ ವ್ಯವಹಾರಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಜನರನ್ನ ಬೀದಿ ವ್ಯಾಪಾರಿಗಳನ್ನ ದಿಕ್ ತಪ್ಪಿಸೋದಂಥದ್ದು ಮಾಡಕ್ ಹೋಗ್ಬಾರ್ದು. ಏಕೆಂದ್ರೆ ಅವರು ಈ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮ್ಮನ್ನ ನಂಬಿ ಬಂದಿದ್ದಾಗ ಅದು ಆ ಪೋಸ್ಟ್ ತಗೊಂಡು ಅವರ ವೈಯಕ್ತಿಕವಾಗಿ ಮಾಡ್ತಾ ಇರೋದು ಬಹಳ ತಪ್ಪು. ಅದರಿಂದ ಅದು ಕಂಡು ಬಂದಿದೆ, ನನಗೆ ಸಾಕ್ಷ್ಯ ಸಮೇತ ಸಿಕ್ಕಿದೆ. ಅವ್ರನ್ನ ವಜಾಗೊಳಿಸಿ ಇಬ್ಬರನ್ನ ನಾನು ಯುವಕರನ್ನ ಪುಟ್ಟರಾಜು ಮತ್ತು ಗೀತಾ ಎನ್ ಬಂಗಾರ್ ಎಂಬ ಇಬ್ಬರನ್ನ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೀನಿ. ಒಳ್ಳೆ ಕೆಲಸ ಮಾಡ್ಲಿ, ಬ್ಲಾಕ್ ಅಧ್ಯಕ್ಷರು ಇಲ್ಲಿ ಮತ್ತು ಸಮಿತಿಯನ್ನ ರಚನೆ ಮಾಡ್ಲಿ. ಅವರು ಲೆಟರ್ ಮಾಡಿಸ್ಕೊಂಡು ಅಲ್ಲಿರತಕ್ಕಂತ ಸಚಿವರನ್ನ, ಶಾಸಕರನ್ನ, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಅಧ್ಯಕ್ಷರುಗಳನ್ನ, ಬ್ಲಾಕ್ ಅಧ್ಯಕ್ಷರುಗಳನ್ನ, ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಮತ್ತು ಅದೇ ರೀತಿ ಬೀದಿ ಬದಿ ವ್ಯಾಪಾರಿಗಳನ್ನ ವಿಶ್ವಾಸ ತಗೊಂಡು ಅವ್ರ ಕೆಲಸ ಇಬ್ರು ಮಾಡ್ಲಿ ಅಂತ ಹೇಳಿ ಇಬ್ಬರಿಗೂ ನಾನು ಶುಭ ಹಾರೈಸ್ತೀನಿ. ನಮಸ್ಕಾರ ಮೇಡಮ್. ನಮ್ಮ ಬೀದಿ ಬದಿ ವ್ಯಾಪಾರಿಯಿಂದ ನಮ್ಮ ರಂಗಸ್ವಾಮಿ ರಾಜ್ಯಾಧ್ಯಕ್ಷರು, ಉಪಮುಖ್ಯಮಂತ್ರಿ ಆದಂತ ಡಿ.ಕೆ. ಶಿವಕುಮಾರ್ ಅವ್ರಿಗೆ ನಾನು ವಂದನೆ ಸಲ್ಲಿಸ್ತೀನಿ. ಆಮೇಲೆ ಅವ್ರು ನಮ್ಗೆ ಕೊಟ್ಟಂತ ಪೋಸ್ಟು ನಾವು ಒಳ್ಳೆ ಒಂದು ಕಾರಣಕ್ಕಾಗಿ ನಾವು ಮಾಡ್ಕೊಂಡು ಒಂದು ಒಳ್ಳೆ ಸೂಚಕವಾಗಿ ಮಾಡಿ ಅವ್ರಿಗೆ ನಾವು ತೋರಿಸ್ತೇವೆ ಮೇಡಮ್ ಅವರೇ. ಒಂದೆರಡು ಮಾತು ಅವರು ನಮಗೆ ಇಲ್ಲಿ ಬದಲಿ ತಕ್ಷಣ ಮರ್ಯಾದೆ ಕೊಡ್ತಾರೆ, ಕೆಲಸ ಮಾಡಂತ ಇದು ಮಾಡ್ತಾರೆ. ತುಂಬಾ ಥ್ಯಾಂಕ್ಸ್. ಮೊದ್ಲಿಗೆ ಫಸ್ಟ್ ಇದ್ರು ಬೀದರ್ ಜಿಲ್ಲೆಯಲ್ಲಿ ರಾಜ್ಕುಮಾರ್ ಮೋರೆ ಮತ್ತೆ ರಾಜೇಶ್ವರಿ ಅಂತ ಇದ್ರು. ಅವರು ಯಾವುದೇ ರೀತಿಯ ಕೆಲಸ ಮಾಡದೆ ಹೋದ ಕಾರಣಾಂತರದಿಂದ ಈಗ ಇವರು ನಾವು ನೋಡಿದೀವಿ, ಗುರ್ತಿಸಿದೀವಿ. ಇವ್ರು ಕೆಲಸ ಮಾಡೋ ಹುಮ್ಮಸ್ಸಲ್ಲಿದ್ದಾರೆ. ಮತ್ತೆ ಅವ್ರಿಗೆ ಯಶಕ್ಕೇನು ಹೇಳಿದ್ದಾರೆ, ಯಾಕೆಂದ್ರೆ ಇವ್ರಿಗೆ ನೀವ್ ಮಾಡಕೂಡ್ದು ಅಂತ ಅಲ್ಲಿ ಆರ್ಡರ್ ಮಾಡ್ತಿದಾರಂತೆ. ಆತರ ಅವ್ರ ಕೆಲಸ ಮಾಡದೆ ಹೋದನ್ನ ನೋಡಿ ನಾವು ಇವ್ರನ್ನ ಹೊಸದಾಗಿ ತಗೊಂಡಿರೋದು. ಅವ್ರಿಗೆ ಉದ್ದೇಶ ಪೂರ್ವಕವಾಗಿ ತೆಗ್ದಿಲ್ಲ ನಾವು, ಅದು ಗಮನದಲ್ಲಿ ಇರ್ಲಿ. ಅದು ನೀವು ಇದನ್ನ ಮೀಡಿಯಾಗೆಲ್ಲ ಕವರ್ ಮಾಡಿ ಮೇಡಮ್, ಅದ್ರದ್ದು ನಾನು ಅದಕ್ಕೆ ವಾಯ್ಸ್ ಕೊಡ್ತಾ ಇರೋದು. ಆಮೇಲೆ ಅದಕ್ಕೋಸ್ಕರ ಇವ್ರಿಗೆ ಪುಟ್ಟರಾಜು ಅವ್ರಿಗೆ ಮತ್ತೆ ಗೀತಾ ಅವರು ಕೆಲಸ ಮಾಡಿರೋದು, ಈಗ ಆಲ್ರೆಡಿ ಬ್ಲಾಕ್ ಅಧ್ಯಕ್ಷರಾಗಿ ಕೆಲಸ ಮಾಡಿರುವಂತ ಫೋಟೋ ಸಮೇತ ಸಾಕ್ಷಿ ಇದೆ. ನಾ ಆ ಮೂಲಕವಾಗಿ ಅವ್ರಿಗೂನು ಎಚ್ಚರಿಕೆ ಕೊಟ್ಟು ಕೆಲಸ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೂನು ತೆಗಿಯೋ ಚಾನ್ಸಸ್ ಇರುತ್ತೆ. ಬಟ್ ಅವ್ರು ಮಾಡ್ತೀನಿ ಅನ್ನೋ ಹುಮ್ಮಸ್ ಇರೋದ್ರಿಂದ ಕೊಟ್ಟಿದೀವಿ. ಈಗ ಅವ್ರು ಮಾಡಿರೋದು ಸಾಕ್ಷಿ ಇದೆ, ಹಂಗಾಗಿ ಕೊಡ್ತಾ ಇದೀವಿ. ಈಗ ಬೀದರ್ ಜಿಲ್ಲೆಯಲ್ಲಿ ಉಳಿದಂತ ಎಲ್ಲಾ ಬ್ಲಾಕ್ ಅಧ್ಯಕ್ಷರುಗಳು ಇವ್ರಿಗೆ ಸಹಕರಿಸ್ಬೇಕು. ಮತ್ತೆ ಯಾರು ಸಹಕರಿಸಲ್ಲ ಅವರು ನಿಮ್ಮ ಹುದ್ದೆಗೆ ನೀವೇ ಧಕ್ಕೆ ತಂದ್ಕೊಂಡಂಗಾಗುತ್ತೆ. ಈಗ ನಾವು ಯೋಚನೆ ಮಾಡಿರೋಂತ ವಿಷಯ. ನಾನು ತುಂಬಾ ಸರಿ ರಾಜ್ಕುಮಾರ್ ಮೋರೆ ಅವ್ರಿಗಾಗ್ಲಿ, ರಾಜೇಶ್ವರಿ ಮೇಡಮ್ಗಾಗ್ಲಿ, ನಾನು ರಂಗಸ್ವಾಮಿ ಸರ್ ತುಂಬಾ ಸರಿ ಕೇಳಿದೀವಿ, ತುಂಬಾ ಅವಕಾಶಗಳನ್ನ ಕೊಟ್ಟಿದೀವಿ. ಆದ್ರೆ ಅವರು ತುಂಬಾ ನೆಗ್ಲಿಜೆನ್ಸಿಯಿಂದ ಮಾಡಿದಾಗ ನಾವು ಫ್ರಂಟಲ್ KPCC ಇಂದ ನಾವು ಉತ್ತರಗಳು ಕೊಡ್ಬೇಕಿರೋದ್ರಿಂದ ನಾವು ಅದಕ್ಕಾಗಿ ಈ ತೀರ್ಮಾನ ತಗೊಳ್ಳಾಗಿ